ಪಾವಿತ್ರತೆಯನ್ನು ಕಾಪಾಡಬೇಕು ಅಂತ ಹೇಳಿ ಈ ಒಂದು ಬೃಹತ್ ಸಮಾವೇಶವನ್ನ ಕಾರ್ಯಕ್ರಮವನ್ನ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೇವೆ। ಈ ಕಾರ್ಯಕ್ರಮವನ್ನ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಜ್ಯ ಅಧ್ಯಕ್ಷರು ರೈತ ಮುಖಂಡರು ಆದಂಥ ವಿಜಯಣ್ಣವರು ಉದ್ಘಾಟನೆ ಮಾಡೋರಿದ್ದಾರೆ। ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರು ಮತ್ತು ಅಶ್ವಥ್ ನಾರಾಯಣರು ಎಲ್ಲ ನಮ್ಮ ಮುಖಂಡರು ಕೂಡ ಪಾದಯಾತ್ರೆಯಿಂದ ಬರ್ತಿದ್ದಾರೆ। ಆತ್ಮೀಯರೇ, ಇವತ್ತು ಈ ಕಾರ್ಯಕ್ರಮ ಉದ್ದೇಶಿಸಿ ನಾನು ಮಾತಾಡ್ತಿರೋದು ಏನಂತ ಹೇಳಪ್ಪ ಅಂತ ಹೇಳಿದ್ರೆ, ಈ ಧರ್ಮಸ್ಥಳದ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ನಡೆದುಕೊಂಡಂಥ ರೀತಿ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಸತತವಾಗಿ 500-600 ವರ್ಷಗಳ ಇತಿಹಾಸ ಇರುವಂಥ ಒಂದು ಧರ್ಮಸ್ಥಳವನ್ನು ಅಪವಿತ್ರವನ್ನು ಗಳಿಸುವಂಥದ್ದನ್ನು ನಗರ ನ್ಯಾಕ್ಸಲಿಸ್ಟ್ಗಳು, ಕೋಮುವಾದಿಗಳು, ಕಮ್ಯುನಿಸ್ಟರು ಎಲ್ಲರೂ ಸೇರಿ ಈ ಒಂದು ಪಾವಿತ್ರತೆಯನ್ನು ಹಾಳು ಮಾಡಬೇಕು ಅಂತೇಳಿ ಸುಮಾರು 12 ವರ್ಷಗಳಿಂದ ಸತತವಾಗಿ ಧರ್ಮಸ್ಥಳ ಮತ್ತು ಅಣ್ಣಪ್ಪನ ಸನ್ನಿಧಾನಕ್ಕೆ ದಾಳಿಯನ್ನು ಮಾಡ್ತಿರೋದನ್ನು ನಾವು ನೋಡ್ತಿದ್ದೇವೆ। ಇವತ್ತು ಒಂದು ವಿದ್ಯಮಾನಗಳು, ಈಗ ನಡೆಯುತ್ತಿರುವಂಥ ವಿದ್ಯಮಾನಗಳನ್ನು ನೋಡಿದ್ರೆ, ಒಂದು ತಿಂಗಳಿಂದ ಯಾರೋ ಒಬ್ಬ ಬರ್ತಾನೆ, ಒಂದು ಬುರುಡೆ ತರ್ತಾನೆ, ನಾನು ಧರ್ಮಸ್ಥಳದ ಆಸುಪಾಸಿನಲ್ಲಿ 100 ಹೆಣಗಳನ್ನು ಊತಿದ್ದೇನೆ, ಅವೆಲ್ಲವೂ ಅತ್ಯಾಚಾರಕ್ಕೆ ಒಳಗಾಗಿದ್ದು ಅಂತ ಹೇಳಿ ಆರೋಪವನ್ನು ಮಾಡ್ತಾನೆ। ಸುಮಾರು 20 ವರ್ಷಗಳ ಹಿಂದೆ ನಡೆದಂಥ ಘಟನೆಯನ್ನು ಕಣ್ಣು ಮುಂದೆ ಇಡ್ತಾನೆ। ಆ ಬುರುಡೆ ಹಿಡಿದುಕೊಂಡು ಬಂದ ವ್ಯಕ್ತಿ ಇವತ್ತು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಹೋಗ್ತಾನೆ, ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗ್ತಾನೆ। ಆ ಬುರುಡಿಯ ಹಿಂದೆ ಹಲವಾರು ಕಾಂಗ್ರೆಸ್ಸಿನ ಡೆಲ್ಲಿಯ ನಾಯಕರು ಇದ್ದಾರೆ ಅನ್ನೋದನ್ನ ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ। ಇದಕ್ಕೆ ಸಿದ್ದರಾಮಯ್ಯನವರು ಸ್ಪಷ್ಟೀಕರಣಗಳನ್ನು ಕೂಡ ಇದುವರೆಗೂ ಕೊಟ್ಟಿಲ್ಲ। ಅದಾದ್ಮೇಲೆ ಸಿದ್ದರಾಮಯ್ಯನವ್ರನ್ನ ಕೆಲವು ಮಾಧ್ಯಮದವರು ಕೇಳ್ತಾರೆ, ಯಾರೋ ಹೇಳಿದ್ರೆ SIT ತನಿಖೆಯನ್ನು ಮಾಡಬೇಕಂತ ಹೇಳ್ತಾರೆ ಇಂದು ದಿನ, ನೆಕ್ಸ್ಟ್ ಡೇ ಬಂದು SITಯನ್ನು ತನಿಖೆಗೆ ಮಾಡ್ತಾರೆ। ಆ ಬುರುಡೆ ತಂದಿರುವಂಥ ವ್ಯಕ್ತಿಯನ್ನ ಅವತ್ತೇ SIT ತನಿಖೆ ಮಾಡೋ ದಿವಸನೇ ಆತನನ್ನು ಬಂಧಿಸಿದ್ರೆ ಈ ರೀತಿಯ ಘಟನೆಗಳು ಆಗ್ತಿರ್ಲಿಲ್ಲ। ಇವತ್ತು ಒಬ್ಬ ಸಮೀರ್ ಅನ್ನೋನು ಬರ್ತಾನೆ, ಒಬ್ಬ ಮುಸಲ್ಮಾನರು ಬರ್ತಾನೆ, ಒಂದು ಯೂಟ್ಯೂಬರು, ಆ ಯೂಟ್ಯೂಬರು ನಮ್ಮ ಧರ್ಮದ ಮೇಲೆ ದಾಳಿ ಮಾಡ್ತಾನೆ। ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೇಳ್ತೇನೆ, ಇದೇ ಯೂಟ್ಯೂಬರು ಯಾರು ಒಬ್ಬ ಹಿಂದೂ, ಯಾರಾದರೂ ಒಬ್ಬ ಬಂದು ನಾನು ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆಯನ್ನು ಯಾರಾದರೂ ಒಬ್ಬ ಯೂಟ್ಯೂಬರು ಬಂದು ನಾನು ಚರ್ಚಲ್ಲಿ, ಕೆಲವು ಪ್ರಸಿದ್ಧವಾದ ಚರ್ಚ್ಗಳಲ್ಲಿ ಮತ್ತು ಪ್ರಸಿದ್ಧವಾದ ಮಸೀದಿಗಳಲ್ಲಿ ನಾನು ಹೆಣವನ್ನು ಊತಿದ್ದೇನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ತಾಕತ್ತಿತ್ತ, ದಮ್ಮಿತ್ತ ಅಲ್ಲಿ ಹೋಗಿ ಆ ತನಿಖೆಗೆ ಒಳಪಡಿಸೋದಕ್ಕೆ ಇವತ್ತೊಂದು ಚಿಕ್ಕ ಘಟನೆ ಆದರೆ, ಮುಸಲ್ಮಾನರ ಧರ್ಮದ ಬಗ್ಗೆ ಏನಾದರೂ ಒಂದು ತಮ್ಮ ಧರ್ಮ ಗ್ರಂಥದ ಬಗ್ಗೆ ಮಾತಾಡಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ, ಸಾರ್ವಜನಿಕರ ಆಸ್ತಿಯನ್ನ ಬೆಂಕಿ ಇಡ್ತಾರೆ। ಇವತ್ತು ಸಿದ್ದರಾಮಯ್ಯನವರೇ, ಇವತ್ತು ನಮ್ಮ ಧರ್ಮದ ಮೇಲೆ, ಹಿಂದೂ ಧರ್ಮದ ಮೇಲೆ ಪ್ರಸಿದ್ಧವಾಗಿರುವಂಥ ಪಾವಿತ್ರವಾಗಿರುವಂಥ ಧರ್ಮಸ್ಥಳದ ಮೇಲೆ ದಾಳಿ ಮಾಡ್ತಾನಲ್ಲ ಒಬ್ಬ ಸಮೀರ್ ಅಂತ ಒಬ್ಬ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಬ್ಬ ಹೀರೋ ಥರ ಕರ್ಕೊಂಬರ್ತೀರಲ್ಲ ನೀವು ಪೊಲೀಸ್ನವರು, ಅವನನ್ನು ವೈಭವೀಕರಿಸ್ತೀರಲ್ಲ, ಇಲ್ಲಿವರೆಗೂ ಅವನ್ನ ಬಂಧಕ್ಕಾಗಲಿವಲ್ಲ। ನಮ್ಮ ಧರ್ಮದ ಮೇಲೆ ನಿರಂತರವಾಗಿ ದಾಳಿ ಮಾಡಿದಂಥ ಒಬ್ಬ ಮುಸಲ್ಮಾನ್ ಯುವಕನ ಬಂಧಿಸಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದರೆ, ಇವತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಹೇಳ್ತೀರಾ ರಾಜಕೀಯ ಮಾಡ್ತಾರೆ ಅಂತ ಹೇಳಿ। ನಾವು ರಾಜಕೀಯ ಮಾಡ್ತಾ ಇದ್ದೀವ ಸಿದ್ದರಾಮಯ್ಯನವರೇ? ನಿಮ್ಮ DK ಶಿವಕುಮಾರ್ ಅವರು ಹೇಳಿದ್ರು, ಏನು ಹೇಳಿದ್ರು ಅಸೆಂಬ್ಲಿಯಲ್ಲಿ, ಇದು ಧರ್ಮಸ್ಥಳದ ಮೇಲೆ ನಡೆದಿರುವಂಥ ಷಡ್ಯಂತರ, ಇದನ್ನು ನಾವು ಒದ್ದು ಒಳಕ್ಕಾಗ್ತೇವೆ ಅಂತೇಳಿ। ನೀವು ಒದ್ದು ಒಳಕ್ಕಾಗ್ತಿರೋ ಇಲ್ವೋ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ಈ ರಾಜ್ಯದ ಜನ ನಿಮ್ಮನ್ನ ಒದ್ದು ಈ ಸೀಟಿಂದ ಕಳಿಸ್ತಾರೆ। ಇವತ್ತು ಪ್ರಾರಂಭ ಮಾಡಿದ್ದೇವೆ, ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ। ನಮ್ಮ ನಾಯಕರು ಭಾಷಣ ಮಾಡೋರಿದ್ದಾರೆ। ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು 25ನೇ ವಯಸ್ಸಿನಲ್ಲಿ ಧರ್ಮಾಧಿಕಾರಿಗಳಾಗಿದ್ದಂಥವ್ರು, 50 ವರ್ಷಗಳ ಕಾಲ ಈ ಧರ್ಮಸ್ಥಳಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನ ತರದಲೆ
ಧರ್ಮಾಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಗ್ರಾಮೀಣಾಭಿವೃದ್ಧಿಯಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ತಮ್ಮ ಸ್ವಯಂ ಉದ್ಯೋಗದಡಿ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು. ಸಾಕಷ್ಟು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕವನ್ನು ಕೊಟ್ಟಂಥವ್ರು. ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥವ್ರು, ಪುರಾತನ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥವ್ರು. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿರುವಂಥವ್ರು. ಇವತ್ತು ಅವರು ನಡೆಸಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಹೆಸರಿದೆಯಾ? ಶ್ರೀ ಮಂಜುನಾಥನ ಹೆಸರಿದೆ ಸ್ವಾಮಿ. ಇಂಥ ಒಬ್ಬ ಪಾವಿತ್ರತೆ ಇರುವಂಥ ಒಬ್ಬ ವ್ಯಕ್ತಿಗೆ ಇವತ್ತು ಸಮಾಜದಲ್ಲಿ ಕಪ್ಪು ಚುಕ್ಕೆ ಇಟ್ಟುವಂಥ ಕೆಲಸಗಳನ್ನ ಈ ನಗರ ನ್ಯಾಕ್ಸಲಿಸ್ಟ್ಗಳು, ಕಮ್ಯುನಿಸ್ಟ್ ಅವರು, ಕೆಲವು ಹಿಂದೂ ಸಂಘಟನೆಯ ವಿರೋಧಿ ಸಂಘಟನೆಗಳು ಇವತ್ತು ಹಿಂದೂ ಧರ್ಮದ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಮಾನ್ಯ ಅಮ್ಮ ಭಕ್ತಾದಿಗಳೇ, ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ನಿರಂತರವಾಗಿ ಹಿಂದೂಗಳ ಧರ್ಮದ ಮೇಲೆ ದಾಳಿ ಮಾಡ್ತಾ ಇದ್ದೀರಾ. ಇವತ್ತು ಧರ್ಮಸ್ಥಳ ಆಯಿತು, ಇವತ್ತು ಪುನಃ ಚಾಮುಂಡಿ ಬೆಟ್ಟಕ್ಕೆ ದಾಳಿ ಮಾಡೋದನ್ನ ಪ್ರಾರಂಭ ಮಾಡಿದ್ರ. ಯಾರು ಗೋಮಾಂಸವನ್ನ ತಿಂತಾರೋ, ಯಾರು ನಾವು ಹಿಂದೂಗಳು ಗೋಮಾತೆಯನ್ನ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಂತ ಒಬ್ಬ ಗೋಮಾಂಸ ತಿನ್ನೋರನ್ನ ಕರ್ಕೊಂಡ್ಬಂದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತೀರಾ. ಇದು ನಿಮ್ಮ ಹಿಂದುತ್ವನ? ನನ್ನ ಹೆಸರಲ್ಲಿ ಸಿದ್ದರಾಮ ಇದೆ ಅಂತ ಹೇಳ್ತೀರಾ. ಡಿ ಕೆ ಶಿವಕುಮಾರ್ ಅವರೇ, ನನ್ನ ಹೆಸರಲ್ಲಿ ಶಿವನ ಮತ್ತೆ ಹೆಸರಿದೆ ಅಂತ ಹೇಳ್ತೀರಾ. ನೀವು ನಡ್ಕೊಳ್ಳೋ ರೀತಿ ಏನಿದೆ? ಕರ್ನಾಟಕದಲ್ಲಿ ಜನ 141 ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದೀರಾ ನೀವು. ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಈ ರಾಜ್ಯದ ಜನ, ಉತ್ತರ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಾವು ಒತ್ತಾಯವನ್ನ ಮಾಡ್ತಿದ್ದೇವೆ ರಾಜ್ಯ ಸರ್ಕಾರಕ್ಕೆ. ಈ ಒಂದು ಏನು SIT ತನಿಖೆ ನಡೀತಾ ಇದೆ, ಈ ತನಿಖೆ ಮೇಲೆ ನಮಗೆ, ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಇದನ್ನ ನೀವು ಒಬ್ಬ ಹೈಕೋರ್ಟ್ ಜಡ್ಜಿಂದ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಇಲ್ಲ ಅಂತ ಹೇಳಿದ್ರೆ SIT ಇಂದ NIA ತನಿಖೆಗೆ ಇದನ್ನ ಓಡಿಸ್ಬಿಡ್ಬೇಕು. ಯಾರು ಧರ್ಮಸ್ಥಳದ ಹಿಂದೆ ಇದ್ದಾರೆ ಅಂತವ್ರನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ ಒದ್ದು ಒಳಕ್ಕೆ ಹಾಕ್ಸ್ಬೇಕು. ಎಷ್ಟೇ ಬಲಿಷ್ಠರಾಗಿದ್ರೆ ಕಾಂಗ್ರೆಸ್ ಅವರು ಇರ್ಬೋದು. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ ನಾವು ಹೇಳಿಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು ಬಿಜೆಪಿಯವರು ಮಾತಾಡಿದ್ರೆ ನಾವು ರಾಜಕೀಯ ಮಾತಾಡ್ತೀವಿ ಅಂತ ಹೇಳ್ತೀರಾ. ನಾನಿವತ್ತು ಮಾನ್ಯ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಇದು ಮೊದಲನೇ ಹೆಜ್ಜೆ ನಾವು ಇಡ್ತಾ ಇರೋದು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೇವೆ ನಾವೆಲ್ಲ ಭಕ್ತಾದಿಗಳು. ಇವತ್ತು ಧರ್ಮಸ್ಥಳದ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುವಂತ ಧರ್ಮಸ್ಥಳದಲ್ಲಿ ಇದು ಒಂದು ಟ್ರೈಲರ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದ ಹಿಂದೂಗಳು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ, ನಿಮ್ಮ ಸರ್ಕಾರವನ್ನು ಕಿತ್ತು ಒಗಿತಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಂಘಟನೆಗಾರರಿಗೆ ಮತ್ತೆ ನಮ್ಮ ಬಂದಿರುವಂತ ಎಲ್ಲ ಭಕ್ತರಿಗೆ, ಧರ್ಮಸ್ಥಳದ ಮಂಜುನಾಥನಿಗೆ ಮತ್ತೆ ಅಣ್ಣಪ್ಪ ಸ್ವಾಮಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದೂ.